ಹೊಸ ಕಾರ್ಡ್ ಕೊಡೋದಿರ್ಲಿ, ಈಗ ಇರೋರ್ನೇ ತೆಗಿತಾ ಇದಾರಲ್ಲ ಈಗ. ಸರಿ, ವಿಚಾರಕ್ಕೆ ಬರೋದಾದ್ರೆ ಸರ್, ಈಗ ನಿಮ್ಮಲ್ಲಿ ನಿಮ್ ಬಿಜೆಪಿಯಲ್ಲಿ ಸರಿ ಇಲ್ವಾ ಎಲ್ಲದು ಅಂತ? ಯಾಕಂದ್ರೆ ಒಂದ್ ಕಡೆ ನಾನ್ ಸ್ಟಾರ್ಟ್ ಮಾಡಿದ್ದಂತ ಹೇಳ್ತಾರೆ, ನಿನ್ನ ಆರೋಶಕ್ ಅವರು ಕೂಡ ಹೈಜಾಕ್ ಮಾಡಿದ್ದಾರೆ, ಅದನ್ನ ಇದು ಮಾಡಿದ ರೀತಿಯಲ್ಲಿ ಮಾತಾಡ್ತಾರೆ. ಸರ್ 20 ಜನ ಶಾಸಕರು ಹೈಕಮಾಂಡ್ ದೂರು ಕೊಟ್ಟಿದ್ದಾರೆ. ಮಾನ್ಯ ಆರ್ ಅಶೋಕ್ ಅವರು ಹೇಳಿದ್ದನ್ನು ನೀವು ಪ್ರಸ್ತಾಪ ಮಾಡಿದ್ರಿ. ಯತ್ನಾಳ್ ಅವ್ರು ಮುಂಚಿತವಾಗಿ ಶುರು ಮಾಡಿರ್ತಕ್ಕಂಥದ್ದು ಅನ್ನೋದನ್ನ ಅಶೋಕ್ ಅವರು ಕೂಡ ಹೇಳಿದ್ದಾರೆ, ನಾನು ಕೂಡ ಗಮನಿಸಿದ್ದೇನೆ. ಇಲ್ಲಿ ಯತ್ನಾಳ್ ಅವ್ರು ಶುರು ಮಾಡಿದ್ದಾರೋ ಮೊದಲು ವಿಜೇಂದ್ರ ಅವ್ರು ಶುರು ಮಾಡಿದ್ದಾರೋ ಪ್ರಶ್ನೆ ಅಲ್ಲ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ವಕ್ಫ್ ಹೆಸರು ಹೇಳ್ಕೊಂಡು ಇವತ್ತು ರೈತರಿಗೆ ಅನ್ಯಾಯ ಆಗಬಾರ್ದು, ಮಠಮಾನ್ಯಗಳಿಗೆ ಅನ್ಯಾಯ ಆಗಬಾರ್ದು, ದೇವಸ್ಥಾನಗಳ ಜಮೀನನ್ನ ಕಿತ್ಕೊಳ್ತಕ್ಕಂಥ ಕೆಲಸ ಆಗಬಾರ್ದು ಅಂತ ಹೇಳಿ ಇವತ್ತು ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟಿನ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಿ ದೇಶಾದ್ಯಂತ ಒಪಿನಿಯನ್ ಅನ್ನ ತೆಗೆದುಕೊಂಡು ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ಅದನ್ನ ಆಧಾರವಾಗಿಟ್ಟುಕೊಂಡು ಇವತ್ತು ವಕ್ಫ್ ಅಮೆಂಡ್ಮೆಂಟ್ ಅನ್ನ ತರಬೇಕು, ಪಾರ್ಲಿಮೆಂಟ್ ಅಲ್ಲಿ ತರಬೇಕು ಅಂತೇಳಿ ಚಿಂತನೆ ಮಾಡಿದ ನಂತರದಲ್ಲಿ ಇವೆಲ್ಲ ಘಟನಾವಳಿಗಳು ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಯತ್ನಾಳ್ ಗೌಡ್ರು ತಗೊಬಂದ್ರು, ವಿಜೇಂದ್ರ ತಗೊಬಂದ್ರು ಪ್ರಶ್ನೆ ಅಲ್ಲ. ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ವಕ್ಫ್ ಕಾನೂನು ಇದೆ ಅಂತ ಹೇಳಿ ಇವತ್ತು ಬಡವರನ್ನ ರೈತರನ್ನ ಬೀದಿ ತರ್ತಕ್ಕಂಥ ಕೆಲಸ ದೇಶದ ಯಾವುದೇ ರಾಜ್ಯ ಸರ್ಕಾರಗಳು ಮಾಡಬಾರದು ಅಂತೇಳಿ ಕೇಂದ್ರ ಸರ್ಕಾರದ ಒಂದು ಚಿಂತನೆ ಇದು. ಅದಕ್ಕೆ ಪೂರಕವಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಮೂರು ತಂಡಗಳಲ್ಲಿ ಇವತ್ತು ರಾಜ್ಯದ ಪ್ರವಾಸ ಮೊದಲ ವಾರದಲ್ಲಿ ಮಾಡ್ತಾ ಇದ್ದೇವೆ. ಇವತ್ತು ಮತ್ತು ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಧರಣಿಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ಯಾರು ರೈತರಿದ್ದಾರೆ, ಜಮೀನು ನೋಟಿಸ್ಗಳು ಬಂದಿದೆ, ಅವ್ರನ್ನ ಅಹವಾಲನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು, ರೈತರ ಪರವಾಗಿ ನಾವು ಇದ್ದೇವೆ, ನಾವು ಗಟ್ಟಿಯಾಗಿದ್ದೇವೆ ಅನ್ನೋದನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ.